ಈ ಪಾರ್ಸೆಲ್ ಸ್ಕ್ಯಾಮ್ ಅಥವಾ ಕೊರಿಯರ್ ಸ್ಕ್ಯಾಮ್ನ ಬಗ್ಗೆ ನೀವು ಕೇಳಿರಬಹುದು. ಕಳೆದ ಒಂದು ವಾರದಿಂದ ಈ ಸ್ಕ್ಯಾಮ್ನ ಬಗ್ಗೆ ತುಂಬ ನ್ಯೂಸ್ ಆಗ್ತಾ ಇದೆ. ನ್ಯಾಷನಲ್ ನ್ಯೂಸ್ ಪೇಪರಲ್ಲಿ, ಸ್ಪೆಷಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕಳೆದ ಒಂದು ವಾರದಲ್ಲಿ ನಾನು 5 ಡಿಫ್ರೆಂಟ್ ನ್ಯೂಸನ್ನು ಓದಿದ್ದೇನೆ. ಪಾರ್ಸೆಲ್ ಸ್ಕ್ಯಾಮ್ ಅಂತ ಇದಕ್ಕೆ ಹೇಳ್ತಾರೆ, ಇದಕ್ಕೆ ಫೆಡೆಕ್ಸ್ ಸ್ಕ್ಯಾಮ್ ಅಂತ ಹೇಳ್ತಾರೆ ಅಥವಾ DHL ಸ್ಕ್ಯಾಮ್ ಅಂತ ಹೇಳ್ತಾರೆ. ಅದೆಷ್ಟೋ ಜನರು, ಅದರಲ್ಲೂ ವಿದ್ಯಾವಂತರು, ವೆಲ್ ಎಜುಕೇಟೆಡ್, ಲಕ್ಷಗಟ್ಟಲೆ ಹಣವನ್ನು ಕಳ್ಕೊಂಡಿದ್ದಾರೆ. ಮಾರ್ಚ್ 17ಗೆ ಅಂದರೆ 17 ತಾರೀಕಿಗೆ ಒಬ್ಬ IIT ಇಂಜಿನಿಯರ್ ಸುಮಾರು 34.5 ಲಕ್ಷ ರೂಪಾಯಿಗಳನ್ನು ಕೇವಲ ಒಂದೇ ಫೋನ್ ಕಾಲಲ್ಲಿ ಕಳ್ಕೊಂಡಿದ್ದಾರೆ. ಈ ಪಾರ್ಸೆಲ್ ಸ್ಕ್ಯಾಮ್ ಯಾವುದು ಅಥವಾ ಈ ಕೊರಿಯರ್ ಸ್ಕ್ಯಾಮ್ ಯಾವುದು? ನಿಮಗೆ ಮಂಗಳೂರಲ್ಲಿ ಇದು ಬಂದಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ಬರುವಂತಹ ದಿನಗಳು ದೂರ ಇಲ್ಲ. ಟಾರ್ಗೆಟ್ ಮಾಡುವುದು ವಿದ್ಯಾವಂತರನ್ನ ಅಥವಾ ಈ ಮೊಬೈಲಲ್ಲಿ ಯಾರು ಹುಷಾರಿದ್ದಾರೆ, ಸ್ವಲ್ಪ ಸ್ಮಾರ್ಟ್ ಇದ್ದಾರೆ, ಅವರೇ ಇದರ ಮೇನ್ ಟಾರ್ಗೆಟ್. ನಿಮ್ಗೊಂದು ಕಾಲ್ ಬರುತ್ತೆ, ಮೊದಲು ಫೆಡೆಕ್ಸ್ ಅಥವಾ DHL ಕೊರಿಯರ್ ಕಂಪನಿ ಅಂತ ಅವ್ರು ಹೇಳ್ತಾರೆ. ಅವರು ಹೇಳುವ ರೀತಿ ಹೇಗಿರ್ತದೆ ಅಂದರೆ ಪಕ್ಕಾ ಒಬ್ಬ ಕೊರಿಯರ್ ಡೆಲಿವರಿಯವರು ಅಥವಾ ಅವರ ಕಂಪನಿಯವರು ಫೋನ್ ಮಾಡುವ ರೀತಿಯಲ್ಲೇ ಮಾಡ್ತಾರೆ. ನಿಮ್ಗೊಂದು ಪಾರ್ಸೆಲ್ ಬಂದಿದೆ, ಅದರಲ್ಲಿ ಒಂದು ಲ್ಯಾಪ್ಟಾಪ್ ಇದೆ ಅಥವಾ 15 ಪಾಸ್ಪೋರ್ಟ್ಗಳಿವೆ, ಮತ್ತೆ ಯಾವುದೋ ಒಂದು ಡ್ರಗ್ನ ಐಟಮ್ ಬಗ್ಗೆ ಹೇಳ್ತಾರೆ, MDMA ಅಥವಾ ಯಾವುದೋ ಒಂದು ಡ್ರಗ್ ಐಟಮ್ನ ಬಗ್ಗೆ ಹೇಳ್ತಾರೆ. Not on my parcel content 5 number of passport, ma'am. 5 passport, okay. 3 bank credit card and 200 gram MDMA. M for Mumbai. Yeah. D for Delhi. M for Mumbai. A for Andhra. Okay. Ma'am, do you know what is MDMA? Yeah, it's an illegal substance. ಯಾವಾಗ ನಿಮಗೆ ಹೆದರಿಕೆ ಆಗುತ್ತೆ, ನನಗೆ ಯಾರಪ್ಪ ಇದು ಪಾರ್ಸೆಲ್ ಕಳಿಸಿದ್ದಾರೆ ಅಂತ, ನೀವು ಹೇಳ್ತೀರಾ, ಇಲ್ಲ ನನಗೆ ಅಂತ ಪಾರ್ಸೆಲ್ ಕಳಿಸುವವರು ಯಾರಿಲ್ಲ, ಇಲ್ಲ ಈ ಪಾರ್ಸೆಲ್ ನಿಮ್ಮದೇ ಅಂತ ಅವರು ನಿಮ್ಮ ಆಧಾರ್ ನಂಬರ್ ಅನ್ನು ಓದಿ ಹೇಳ್ತಾರೆ, ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಓದಿ ಹೇಳ್ತಾರೆ. ನೋಡಿ ಎಷ್ಟು ಸ್ಮಾರ್ಟ್ ಇದ್ದಾರೆ ನೋಡಿ. ಅದನ್ನ ಕೇಳಿದ ಕೂಡಲೇ ನಿಮಗೆ ಭಯ ಆಗುತ್ತೆ. ಫೆಡೆಕ್ಸ್ ಅಥವಾ DHL ಕಾಲ್ ಮಾಡುವವರು ನಾವು ಪೊಲೀಸ್ಗೆ ರಿಪೋರ್ಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ನೀವು ಏನು ಹೇಳಿದ್ರು ಅವರು ಕೇಳೋದಿಲ್ಲ. 5-10 ನಿಮಿಷದ ನಂತರ ನಿಮಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಲ್ ಬಂದಾಗ ನಿಮ್ಗೆ ಹೇಳ್ತಾರೆ, ನೋಡಿ ಈ ಡ್ರಗ್ ಐಟಮ್ಸ್ ನಿಮಗೆ ಪಾರ್ಸೆಲ್ ನೀಡಿದವರ ವಿವರ ನಮ್ಮ ಹತ್ರ ಇಲ್ಲ, ಆದರೆ ನಿಮ್ಮ ಅಡ್ರೆಸ್ಗೆ ಬರ್ತಾ ಇದೆ, ಎಲ್ಲ ನಿಮ್ಮ ಡಾಕ್ಯುಮೆಂಟ್ ಇದೆ, ನೀವು ಇಮ್ಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಅವಾಗ ಪ್ಯಾನಿಕ್ ಆಗ್ತೇವೆ ನಾವು, ಡೆಫಿನೆಟ್ಲಿ ಪ್ಯಾನಿಕ್ ಆಗ್ತೇವೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ನಿಂದ ಕಾಲ್ ಬರುವಾಗ ನಿಮ್ದು ಏನು ತಪ್ಪಿಲ್ಲದಿದ್ರೆ ಏನಪ್ಪ ಏನಾಯ್ತಂತ ಒಂದು ರೀತಿಯ ಭಯ ನಮಗೆ ಆಗುತ್ತೆ. ಆ ಫೋನ್ ಕಾಲ್ ಬಂದ ನಂತರ ಇನ್ನೊಂದು ಫೋನ್ ಕಾಲ್ ನಿಮಗೆ ಬರ್ತದೆ, ನೀವು ನಿಮ್ಮ ಹತ್ರ ಸ್ಕೈಪ್ ಇದೆಯಾ ಅಂತ. ಸ್ಕೈಪ್ ಅಂದ್ರೆ ವಿಡಿಯೋ ಕಾಲ್ ಮಾಡೋದು, ಇಲ್ಲದಿದ್ರೆ ಡೌನ್ಲೋಡ್ ಮಾಡ್ಲಿಕ್ಕೆ ಹೇಳ್ತಾರೆ, ಅದೇ ಪೊಲೀಸ್ ಸ್ಟೇಷನ್ ಇಂದ. ನೋಡಿ ಸರಿಯಾಗಿ ಇದನ್ನ ಕೇಳಿ. ಈ ಇನ್ಸಿಡೆಂಟ್ ಅಲ್ಲಿ ಅಂದ್ರೆ ನಾನು ಓದಿದ ಆ ಇನ್ಸಿಡೆಂಟ್ ಅಲ್ಲಿ ಒಂದು ಇನ್ಸಿಡೆಂಟ್, ಆ ಹುಡುಗ ಅಂದ್ರೆ ಇಂಜಿನಿಯರ್ ಹುಡುಗ ಅದನ್ನ ಸ್ಕೈಪ್ ಅನ್ನ ಡೌನ್ಲೋಡ್ ಮಾಡ್ತಾನೆ. ಡೌನ್ಲೋಡ್ ಮಾಡಿ ಡೈರೆಕ್ಟ್ ಪೊಲೀಸ್ ಅವರಿಗೆ ಒಂದು ಯೂನಿಫಾರ್ಮ್ ಅಲ್ಲಿ ಕೂತ್ಕೊಂಡಂತಹ ನಾನು DYSP ಅಂತ ಹೇಳುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಸ್ಕೈಪ್ ಅಲ್ಲಿ ಬರ್ತಾರೆ. ಸ್ಕೈಪ್ ಅಲ್ಲಿ ಬಂದು ಎಲ್ಲ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ನ ಡೀಟೇಲ್ ಹೇಳ್ತಾರೆ. ಆ ಒಂದು ವಿಡಿಯೋ ಏನು ಸರೌಂಡಿಂಗ್ ನೋಡಿದಾಗ ನಿಮಗೆ ಪಕ್ಕ ಪೊಲೀಸ್ ಸ್ಟೇಷನ್ ಹೇಗಿದೆಯೋ ಹಾಗೇನೆ ನಿಮಗೆ ಗೊತ್ತಾಗುತ್ತೆ. ಸೊ ಇದರಿಂದ ನಾವು ಪ್ಯಾನಿಕ್ ಆಗಿ ಭಯಗೊಂಡು ಏನು ಮಾಡೋದು ಈಗ, ಏನು ಮಾಡೋದು? ಅವರು ಹೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ನಾವು ನಿಮಗೊಂದು ಸೊಲ್ಯೂಷನ್ ಕೊಡ್ತೇವೆ, ನಿಮಗೊಂದು ಏನು ಫೆಸಿಲಿಟಿಯನ್ನು ಕೊಡ್ತೇವೆ ಅಂತ. ಫೋನ್ ಕಟ್ ಮಾಡಿ ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಮತ್ತೆ ಫೋನಲ್ಲಿ ಬರ್ತಾರೆ ಪೊಲೀಸ್ ಆಫೀಸರ್. ಫೋನಲ್ಲಿ ಬಂದು ಇದು ನಿಮಗೆ ಗವರ್ಮೆಂಟ್ ಸೈಡಿಂದ, ಗವರ್ಮೆಂಟ್ ನೋಟ್ರಿಯಿಂದ ನಿಮ್ಮ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಯಾಕೆಂದ್ರೆ ಯಾರೋ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇದನ್ನ ಯೂಸ್ ಮಾಡಿ ನಿಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ. ಇದಕ್ಕೆ ಸೇಫ್ ಏನೆಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಹಣ ಉಂಟು ಅದನ್ನ ಈ ಒಂದು ಗವರ್ಮೆಂಟ್ ನೋಟ್ರಿ ಎಂಬ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗ್ತದೆ ಅಂದ್ರೆ ನಿಮ್ದು ಅಕೌಂಟ್ ಕ್ಲೀನ್ ಆಗುತ್ತೆ, ನಿಮ್ಗೆ ಸೇಫ್ಟಿ ಮತ್ತು ಪ್ರೊಟೆಕ್ಷನ್ ಸಿಗ್ತದಂತ. ಆತ್ಮೀಯ ವೀಕ್ಷಕರೇ, ಇದು ಕೇವಲ 4-5 ನಿಮಿಷದಲ್ಲಿ ನೀವು ಬ್ಲ್ಯಾಂಕ್ ಆಗ್ತೀರಾ. ಯಾಕಂದ್ರೆ ಒಂದು ಕಡೆಯಲ್ಲಿ ಭಯ, ಡ್ರಗ್ಸ್, ಪೊಲೀಸ್ ಮನೆಗೆ ಬರ್ಬೋದು, ನ್ಯೂಸ್ ಪೇಪರ್ ಅಲ್ಲಿ ಫೋಟೋ ಬರ್ಬೋದು, ಹೆಸರು ಬರ್ಬೋದು, ನನ್ನ ಸಮಾಜದಲ್ಲಿ ಏನಾಗಬಹುದು ಅಂತ ಕಣ್ಣು ಮುಚ್ಚಿ ಅವರು ಹೇಳಿದ ಅಕೌಂಟ್ಗೆ ನಾವು ಹಣ ಕಳಿಸ್ತೇವೆ. ಈ ಕೇಸಲ್ಲಿ ನೀವು ಇದನ್ನ ನಂಬ್ತೀರಾ ಇಲ್ವಾ? ಫಸ್ಟ್ ಸ್ಟ್ರೇಟ್ ಅವೇ 25 lakhs ಒಂದು ಅಕೌಂಟಿಗೆ
ಆ ಹುಡುಗ ಟ್ರಾನ್ಸ್ಫರ್ ಮಾಡ್ತಾನೆ. ಸೆಕೆಂಡ್ 9.5 lakhs ಅಂದ್ರೆ 34.5 lakhs ಟೋಟಲ್ ಆ ಒಂದು ಅಕೌಂಟ್ ಅಲ್ಲಿ ಇದ್ದದ್ದು. ಪಾಪ ಆ ಹುಡುಗನ ಇಡೀ ಒಂದು ಲೈಫ್ನ ಕಮಾಯಿ ಅಂತ ಇರ್ಬೋದು, ಒಂದು ಏನು ಅವರು ದುಡಿದಂತ ಹಣ ಕೇವಲ 5 ನಿಮಿಷದಲ್ಲಿ ಅದು ಯಾರೋ ಫ್ರಾಡ್ ಮಾಡುವವರ ಅಕೌಂಟಿಗೆ ಹೋಗಿ ಆಗ್ತದೆ. ಸೊ ಅಲ್ಲಿ ಕತೆ ಮುಗಿಯಿತು. ಫೋನ್ ಒಮ್ಮೆ ಕಟ್ ಆದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗಲ್ಲ. ನೆಕ್ಸ್ಟ್ ನೀವು ಸೈಬರ್ ಕ್ರೈಮ್ ಆಫೀಸಿಗೆ ಅಥವಾ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಬರೀಬಹುದು. ಆದರೆ ಎಷ್ಟು ಕಂಪ್ಲೇಂಟ್ಗಳು ಇದುವರೆಗೆ ಸಾಲ್ವ್ ಆಗಿದೆ, ಎಷ್ಟು ಅದರಿಂದ ಜನರಿಗೆ ವಾಪಸ್ ಹಣ ಬಂದಿದೆ ಅದು ನಮ್ಗೆ ಗೊತ್ತಿಲ್ಲ. ಈಗೀಗ ಪೊಲೀಸರು ತುಂಬಾ ಸ್ಮಾರ್ಟ್ ಆಗಿ ಅದನ್ನು ಚೇಸ್ ಮಾಡ್ತಾರೆ. ಆದರೂ ಇಂತಹ ದೊಡ್ಡ ದೊಡ್ಡ ಅಮೌಂಟ್, ಇನ್ನೊಂದು ಕೇಸಲ್ಲಿ ಒಬ್ಳು ಹುಡುಗಿ, ಅವಳು ಕೂಡ ಒಬ್ಳು ಇಂಜಿನಿಯರ್, 9 ಲಕ್ಷ ರೂಪಾಯಿ ಸೇಮ್ ವೇ ಫೆಡೆಕ್ಸ್ DHL ಈ ಕಂಪನಿ ಹೆಸರಲ್ಲಿ ಫೋನ್ ಬರುವುದು. ನೀವು ಅದನ್ನ ನಿಮ್ಮನ್ನ ನೆಕ್ಸ್ಟ್ ಒಂದು 7-8 ಗಂಟೆಗಳ ಕಾಲ ಫೋನ್ ಮಾಡಿ ಡಿಸ್ಕಸ್ ಮಾಡಿ ಅದು ಮಾಡಿ ಇದು ಮಾಡಿ ನಿಮ್ಮನ್ನ ಎಲ್ಲ ಬ್ರೈನ್ ವಾಶ್ ಮಾಡ್ತಾರೆ. ನಿಮ್ಮ ಇದ್ದ ಎಲ್ಲ ಹಣವನ್ನ ಅವರಿಗೆ ಟ್ರಾನ್ಸ್ಫರ್ ಆಗುವ ತನಕ ಅವರು ಬಿಡುವುದಿಲ್ಲ. ಏನ್ ಮಾಡಬೇಕು ನಾವು ಇಂಥ ಸಂದರ್ಭದಲ್ಲಿ? ಯಾವತ್ತು ಕೂಡ ಇದು ನಿಮ್ಮಲ್ಲಿ ಈ ಕಾರ್ಯಕ್ರಮ, ಈ ವಿಡಿಯೋ ನೋಡುವ ಯಾರಿಗಾದ್ರೂ 100% ಈ ಎಕ್ಸ್ಪೀರಿಯನ್ಸ್, ಈ ಕಾಲ್ ಬರಬಹುದು. ನೀವು ಫಸ್ಟ್ ಮಾಡಬೇಕಾದದ್ದು ಇಷ್ಟೇ: ಯಾವುದೇ ಕೊರಿಯರ್ ಕಂಪನಿಯವರು ನಿಮ್ಮ ಹೆಸರಲ್ಲಿ ಡ್ರಗ್ ಬಂದಿದೆ, ಪಾಸ್ಪೋರ್ಟ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ ಅಂತ ಹೇಳಿದ್ರೆ ಅದನ್ನ ನೀವು ನಂಬಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಯಾರು ಕೂಡ ಈ ಜಗತ್ತಿನಲ್ಲಿ ನಿಮಗೆ ಫ್ರೀ ಆಗಿ ಯಾರು ಕೊರಿಯರ್ ಅನ್ನ ಕಳಿಸುವುದಿಲ್ಲ, ಅದು ಮೋಸ. ಹಾಗೇನೆ ಇಂಥ ಒಂದು ಸನ್ನಿವೇಶದಲ್ಲಿ ಪೊಲೀಸ್ ಯಾವತ್ತೂ ಕೂಡ ನಿಮಗೆ ಫೋನಲ್ಲಿ ಎನ್ಕ್ವೈರಿ ಮಾಡುವುದಿಲ್ಲ, ಅದು ಒಂದು ನೆನಪಿಡಿ. ಮತ್ತೆ ಅನ್ನೋನ್ ನಂಬರ್ ಇಂದ ಯಾರು ಕೂಡ ನಿಮ್ಮಲ್ಲಿ ನಂಬರ್ ಸೇವ್ ಇಲ್ಲದಿದ್ರೆ, ನಿಮಗೆ ಪರಿಚಯ ಇಲ್ಲದಿದ್ರೆ, ಅನ್ನೋನ್ ನಂಬರ್ ಅಲ್ಲಿ ಯಾರು ವಿಡಿಯೋ ಕಾಲ್ ಮಾಡಿದ್ರು, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲಿ ಕೂಡ ಇರ್ಬೋದು, ಸ್ಕೈಪ್ ಇರ್ಬೋದು, ಅನ್ನೋನ್ ನಂಬರ್ ಅಲ್ಲಿ ಯಾರು ಫೋನ್ ಮಾಡಿದ್ರೆ ಕೂಡ ಪ್ಲೀಸ್ ಡೋಂಟ್ ಅಕ್ಸೆಪ್ಟ್ ಇಟ್, ಡಿಲೀಟ್. ನಿಮಗೆ ಯಾವತ್ತು ಡೌಟ್ ಬಂದ್ರೆ ಸ್ಟ್ರೇಟ್ ಅವೇ 1930 ಈ ಒಂದು ನಂಬರಿಗೆ ನೀವು ಕಾಲ್ ಮಾಡಿ, ನಿಮಗೆ ಹೇಳಿ ಇಂಥ ನಂಬರಿಂದ ನಮಗೆ ಕಾಲ್ ಬರ್ತದೆ, ನನಗೆ ಡೌಟ್ ಇದೆ, ನಮ್ಮನ್ನ ಮೋಸ ಮಾಡ್ತಾರ ಅಂತ ಹೇಳಿ. ಯಾವತ್ತೂ ಕೂಡ ಇಂಥ ಸ್ಕ್ಯಾಮ್ ಅಲ್ಲಿ ಮೋಸ ಹೋಗಬೇಡಿ. ಕಳೆದ 1 ವಾರದಲ್ಲಿ ನಮಗೆ ನ್ಯೂಸ್ ಪೇಪರ್ ಅಲ್ಲಿ ರಿಪೋರ್ಟ್ ಆದದ್ದು ಕೇವಲ 5 ಕೇಸ್. ಬೇರೆ ಬೇರೆ ಪ್ಲೇಸ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದೆಷ್ಟೋ ಕೇಸ್ಗಳು ಆಗ್ತಾ ಇವೆ. ಎಷ್ಟೋ ಜನರು ಅದನ್ನ ರಿಪೋರ್ಟ್ ಮಾಡಲಿಕ್ಕೆ ಹೆದರ್ತಾರೆ. ಅವರಿಗೆ ನಾಚಿಕೆ ಆಗುತ್ತೆ, ಯಾಕೆಂದ್ರೆ ಪೇಪರಲ್ಲಿ ಹೆಸರು ಬರುತ್ತೆ, ಫೋಟೋ ಬರುತ್ತೆ, ಅಥವಾ ನನಗೆ ಎಲ್ಲೂ ಏನೋ ಆಗುತ್ತೆ ಅಂತ. ದಯಮಾಡಿ ನೀವು ಇಂತಹ ಸ್ಕ್ಯಾಮ್ಗಳಿಗೆ ಯಾವಾಗಲೂ ಬಲಿಯಾಗಬೇಡಿ. ಅದೆಷ್ಟೋ ಸಲ ನಾವು ಹೇಳ್ತೇವೆ, ನಾವು ವಿಡಿಯೋ ಮಾಡ್ತೇವೆ, ಆದರೆ ನಮ್ಮನ್ನು ಮೋಸ ಮಾಡುವವರು ಅವರಿಗೆ ಬೇರೆ ಬೇರೆ ದಾರಿ ಇದೆ. ನಿಮಗೆ ಪಾರ್ಟ್ ಟೈಮ್ ಜಾಬ್ ಕೊಡ್ತಾರಂತ ಹೇಳಿ ನಿಮ್ಮದೇ ಕಿಸೆಯಿಂದ, ನಿಮ್ಮದೇ ಅಕೌಂಟಿಂದ ಅವರು ಹಣವನ್ನು ತಗೊಂಡು ಹೋಗ್ತಾರೆ. ನಿಮ್ಮಿಂದ OTP ಕೇಳ್ತಾರೆ, ಮತ್ತೆ ನೀವು KYC ಅದು ಇದು ಅಂತ ಹೇಳಿ ಏನೋ ಸುಮ್ಮನೆ ಕಾಲ್ ಮಾಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ನಂಬರ್ ಹೇಗೆ ಅವರಿಗೆ ಸಿಗ್ತದೆ? ಇದೊಂದು ಪ್ರಶ್ನೆ. ಅದು ಹೇಗೆ ಸಿಗ್ತದೆ ಅಂದ್ರೆ, ನಾವು ಕೆಲವೊಮ್ಮೆ ಬ್ಯಾಂಕ್ ಆನ್ಲೈನಲ್ಲಿ KYC ಮಾಡ್ತಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಬ್ಯಾಂಕಲ್ಲಿ ಅದು ನಮ್ಮ ಡಾಟಾ ಎಷ್ಟು ಸೇಫ್ ಇದೆ ನನ್ಗೆ ಗೊತ್ತಿಲ್ಲ. ನಾವು ಕೆಲವೊಮ್ಮೆ ಹೋಟೆಲ್ಗೆ ಹೋಗಿ ಅಲ್ಲಿ ನಾವು ಸ್ಟೇ ಮಾಡ್ತೇವೆ, ಅಲ್ಲಿ ಅವರು ಆಧಾರ್ ಕಾರ್ಡ್ ಕೇಳ್ತಾರೆ. ಈಗ ಎಲ್ಲಿ ಹೋದ್ರೂ ಕೂಡ ಕೇಳೋದು ಆಧಾರ್ ಕಾರ್ಡ್. ಅಲ್ಲಿಂದ ಆ ಆಧಾರ್ ಕಾರ್ಡ್ ಹೇಗೆ ಲೀಕ್ ಆಗುತ್ತೆ ಮತ್ತು ಅದಕ್ಕೆ ಡಾಟಾ ಥೆಫ್ಟ್ ಅಂತ ಹೇಳ್ತಾರೆ. ಅದರಲ್ಲಿ ಇಂಥವರು ಕೆಲವರು ಹೋಟೆಲ್ ಇರ್ಬೋದು, ಕೆಲವರು ಬ್ಯಾಂಕ್ನವರು ಇರ್ಬೋದು, ಅಥವಾ ಬೇರೆ ಬೇರೆ ಸಂಸ್ಥೆಯವರು ಇರ್ಬೋದು. ಯಾರು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಳ್ತಾರ, ಯಾರು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ತೆಗೆದುಕೊಳ್ತಾರ, ಅವರೇ ಇಂಥ ಡಾಟಾವನ್ನ ಕಳ್ಳರಿಗೆ ಮಾರ್ತಾರೆ. ಸೊ ತುಂಬಾ ಕೇರ್ಫುಲ್ ಆಗಿರಬೇಕು. ನಾವು ಎಷ್ಟು ಈ ಒಂದು ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆಗಿ ಹೋಗ್ತೇವೋ ಅಷ್ಟೇ ರಿಸ್ಕ್ ನಮಗಿದೆ. ಯಾರನ್ನು ಕೂಡ ಯಾವ ಹೊತ್ತು ಕೂಡ ಅಷ್ಟು ಸುಲಭದಲ್ಲಿ ನಂಬಲಿಕ್ಕೆ ಹೋಗಬೇಡಿ. ಅದು ಕೂಡ ನಿಮ್ಮ ಬ್ಯಾಂಕಿಂದ ಹಣ ಟ್ರಾನ್ಸ್ಫರ್ ಮಾಡುವ ವಿಷಯ ಬಂದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಗೂಗಲ್ ಪೇ ಇರಲಿ, ಆನ್ಲೈನ್ ಟ್ರಾನ್ಸ್ಫರ್ ಇರಲಿ, ಅಥವಾ ಕ್ಯಾಶ್ ಪೇಮೆಂಟ್ ಇರಲಿ, ಏನೇ ಇರಲಿ, ಸುಲಭದಲ್ಲಿ ನೀವು ಮೋಸ ಹೋಗಬೇಡಿ. ಯಾಕೆಂದ್ರೆ ಇವತ್ತು ಮೋಸ ಹೋಗುವವರು ಹೆಚ್ಚಾಗಿ ವಿದ್ಯಾವಂತರು. ಮತ್ತು ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ. ಎಲ್ಲಿಯ ತನಕ ಮೋಸ ಹೋಗುವವರಿದ್ದಾರೆ, ಅಲ್ಲಿಯ ತನಕ ಮೋಸ ಮಾಡುವವರು ಖಂಡಿತ ಇದ್ದಾರೆ. ದಯಮಾಡಿ ಕೇರ್ಫುಲ್ ಆಗಿ.